ನಾನು ನಿಮಗೆ ಅಡ್ರೆಸ್ ಕೊಡ್ತೀನಿ ಫ್ರೆಂಡ್ಸ್, ಬನ್ನಿ ವಿಸಿಟ್ ಮಾಡಿ. ಫ್ರೆಂಡ್ಸ್ ಆ್ಯಕ್ಚುಲಿ ಈಗ ನಾನು ಬಂದಿರೋ ಜಾಗ ಯಾವುದು ಅಂತ ನೋಡಿದ್ರೆ ಈ ಒಂದು ನಾಗರಬಾವಿ ಸರ್ಕಲಿಂದ ಡೌನ್ ಬಂದರೆ ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬಂದು ದಾವಣಗೆರೆ ಬೆಣ್ಣೆ ದೋಸೆ ಅನ್ನೋ ಒಂದು ಹೋಟೆಲ್ ಸಿಗುತ್ತೆ. ಅದು ತುಂಬ ಫೇಮಸ್ ಅಂತ ಅಂದರು, ಅಲ್ಲಿ ತುಂಬ ವೆರೈಟೀಸ್ ಕೂಡ ಇದೆ ಅಂತ ಅಂದರು. ಸೊ ಹಾಗಾಗಿ ಬಂದು ಇಲ್ಲಿ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ಸೊ ನನ್ನ ಜೊತೆಗೆ ಬಂದು ನೀವು ಕೂಡ ಬನ್ನಿ, ಏನೆಲ್ಲ ಇದೆ ವೆರೈಟೀಸ್ ಫುಡ್ಡು ಅಂತ ಹೇಳ್ಬಿಟ್ಟು ಟ್ರೈ ಮಾಡೋಣ. ಸೊ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೊ ಬನ್ನಿ ಡೈರೆಕ್ಟಾಗಿ ವಿಡಿಯೋ ಒಳಗೆ ಹೋಗೋಣ, ಬನ್ನಿ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಈ ರೋಡ್ ನೋಡ್ಬೋದು. ಸೊ ಏನು ವೆಹಿಕಲ್ ಎಲ್ಲ ಈ ಸೈಡ್ ಹೋಗ್ತಾ ಇದೆ ಅಲ್ಲ, ಇದು ಬಂದು ನಾಗರಬಾವಿ ಸರ್ಕಲಿಂದ ಟೂವರ್ಡ್ಸ್ ಯೂನಿವರ್ಸಿಟಿ ಅಂಬೇಡ್ಕರ್ ಕಾಲೇಜ್ ಬರುತ್ತಲ್ಲ ಆ ಸೈಡ್ ಹೋಗೋದು. ಸೊ ಈ ಸೈಡ್ ಏನಿದೆ ಅಂದರೆ ನೋಡಿ, ಈ ಸೈಡ್ ಮೇಲೆ ಹೋದರೆ ಟೂವರ್ಡ್ಸ್ ಬಂದು ನಾಗರಬಾವಿ ಸರ್ಕಲ್. ಸೊ ಇದು ಡೌನು ಯೂನಿವರ್ಸಿಟಿ ಹೋಗುತ್ತೆ. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಲೊಕೇಟೆಡ್ ಆಗಿದೆ ಈ ಒಂದು ದಾವಣಗೆರೆ ಬೆಣ್ಣೆ ದೋಸೆ. ಸೊ ಆ್ಯಕ್ಚುಲಿ ಇಲ್ಲಿ ಫೇಮಸ್ ಅಂತ ಹೇಳಿದ್ರು, ಸರಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಫ್ರೆಂಡ್ಸ್. ನೋಡೋಣ, ಮೇಯ್ನ್ ರೋಡಲ್ಲೇ ಲೊಕೇಟೆಡ್ ಆಗಿದೆ ಈ ಒಂದು ಹೋಟೆಲ್ ಏನಿದೆ, ಮೇಯ್ನ್ ರೋಡಲ್ಲೇ ಸಿಗುತ್ತೆ ನಮಗೆ. ಪ್ರೈಸ್ ಲಿಸ್ಟ್ ನೋಡ್ಬೋದು, ಪ್ರತಿಯೊಂದು ಕೂಡ ಬಂದು ರೀಸನಬಲ್ ರೇಟ್ ಇದೆ ಫ್ರೆಂಡ್ಸ್. ಸೊ ಎಲ್ಲ ಕಡಿಮೆ ಬೆಲೆನೇ ಇದೆ, ನೋಡ್ಬೋದು ಪ್ರೈಸ್ ಲಿಸ್ಟ್. ಫ್ರೆಂಡ್ಸ್ ವೆರೈಟೀಸ್ ನೋಡ್ತಿದ್ದೀರಲ್ಲ, ದೋಸೆ ಮತ್ತು ಇಲ್ಲಿ ನೋಡಿ ಆಳು ಬೋಂಡಾಗಿ ರೆಡಿ ಮಾಡಿದ್ದಾರೆ. ಸೊ ಮತ್ತು ಇಲ್ಲಿ ಉದ್ದಿನ ವಡೆ ನೋಡ್ಬೋದು, ಮತ್ತು ಬಾಳೆಕಾಯಿ, ಸೊ ಹಲವಾರು ಚಟ್ನೀಸು, ಇದು ದೋಸೆಗೆ ಇರೋ ಪಲ್ಯ. ಚಟ್ನಿ ಇದು ವೈಟ್ ಕಲರಲ್ಲಿ ಇದೆ ಚಟ್ನಿ. ಇದು ನೋಡಿ ಇನ್ನೊಂದು ಚಟ್ನಿ, ಮತ್ತು ಇಡ್ಲಿ. ಸೊ ಬೆಣ್ಣೆ ದೋಸೆ ಹಾಕ್ತಾ ಇದ್ದಾರೆ ಫ್ರೆಂಡ್ಸ್. ನಾನೇ ಆರ್ಡ್ರ್ ಕೊಟ್ಟಿದ್ದೀನಿ. ದೋಸೆ ಸೊ ದೋಸೆ ರೆಡಿ ಫ್ರೆಂಡ್ಸ್. ನಾನು ಆರ್ಡ್ರ್ ಮಾಡಿರೋ ದೋಸೆ ನೋಡಿ, ಬೆಣ್ಣೆ ದೋಸೆ ಮತ್ತು ಪಡ್ಡು. ಎಸ್ ಫ್ರೆಂಡ್ಸ್, ಸೊ ಇಲ್ಲಿ ಏನಿದೆ ದಾವಣಗೆರೆ ಬೆಣ್ಣೆ ದೋಸೆ. ಸೊ ಇಲ್ಲಿ ತುಂಬ ಸ್ಪೆಷಲ್ ಅಂತ ಹೇಳಿದ್ರು, ಹಾಗಾಗಿ ಬಂದು ನಾನು ದಾವಣಗೆರೆ ಬೆಣ್ಣೆ ದೋಸೆನ ಬಂದು ಆರ್ಡ್ರ್ ಮಾಡಿದ್ದೀನಿ. ಒಂದು ಎರಡನೇದು ಬಂದು ಪಡ್ಡು ಕೂಡ ಬಂದು ಇಲ್ಲಿ ಸ್ಪೆಷಲ್ ಅಂತ ಹೇಳಿದ್ರು. ಸೊ ಈ ಪಡ್ಡು ಕೂಡ ಬಂದು ಆರ್ಡ್ರ್ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ಹೇಗಿದೆ ಅಂತ ಹೇಳ್ಬಿಟ್ಟು ಈಗ ನೋಡೋಣ ಫ್ರೆಂಡ್ಸ್. ಫುಡ್ಡು ತಿಂದು ನೋಡಿ ಹೇಳ್ತೀನಿ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಈ ದೋಸೆ ಮತ್ತು ಇದ್ರ ಒಳಗೆ ಬಂದು ನೋಡಿ. ಸೊ ಈ ಒಂದು ಪಲ್ಯ ಏನಿದೆ ಅಂದರೆ ದಾವಣಗೆರೆ ಬೆಣ್ಣೆ ದೋಸೆ ಏನಿದೆ, ಸೊ ಅದ್ರದ್ದು ಸ್ಪೆಷಲ್ ಬಂದು ಇದೆ. ಈ ಪಲ್ಯದಲ್ಲಿ ಬಂದು ಯೂಶ್ವಲಾಗಿ ಇರೋ ಈ ಒಂದು ಮಸಾಲೆ ದೋಸೆದಲ್ಲಿ ಇರೋ ಮಸಾಲೆ ಇರೋದಿಲ್ಲ. ಅಂದರೆ
ಪಲ್ಯ ಬಂದು ಈ ಥರನೇ ಇರುತ್ತೆ. ಸೊ ಈ ಒಂದು ಕಲರಿಶ್ ಏನಿದೆ, ಸೊ ಲೈಟಾಗಿ ಬಂದು ಈ ಒಂದು ವೈಟಿಶ್ ಇರುತ್ತೆ ಈ ಒಂದು ಪಲ್ಯ ಏನು ಹೀಗಿರುತ್ತೆ. ಮತ್ತು ಈ ಚಟ್ನಿ ಕೂಡ ಬಂದು ನೋಡ್ಬೋದು ನೀವು. ಸೊ ಈ ಚಟ್ನಿ ನೋಡ್ಬೋದು, ಯೂಶ್ವಲಾಗಿ ಬಂದು ಚಟ್ನೀಸ್ ಎಲ್ಲ ಬಂದು ಈ ಒಗ್ಗರಣೆ ಹಾಕಿ ಮಾಡಿರ್ತಾರೆ ಬೇರೆ ಹೋಟೆಲಲ್ಲಿ. ಬಟ್ ಈ ದಾವಣಗೆರೆಯಲ್ಲಿ ಬಂದು ಏನು ಸ್ಪೆಷಲ್ ಅಂದರೆ, ಸೊ ಚಟ್ನಿನ ಹೇಗೆ ರುಬ್ತಾರೋ ಹಾಗೇ ಇರುತ್ತೆ ನ್ಯಾಚುರಲಾಗಿ. ಅದು ಪಲ್ಯ ಕೂಡ ಬಂದು ಪಲ್ಯಗೆ ಬಂದು ಒಗ್ಗರಣೆ ಹಾಕೋದಿಲ್ಲ, ಬಟ್ ಏನಂದರೆ ಆನಿಯನ್ ಹಾಕ್ತಾರೆ. ಸೊ ಅದನ್ನು ನೋಡ್ಬೋದು ನಾವು ಈ ಒಂದು ದಾವಣಗೆರೆ ಬೆಣ್ಣೆ ದೋಸೆಯಲ್ಲಿ. ಓಕೆ ಫ್ರೆಂಡ್ಸ್, ಸೊ ನೋಡೋಣ ಟೇಸ್ಟ್ ವೈಸ್ ಹೇಗಿದೆ ಅಂತ ನೋಡೋಣ. ಮತ್ತು ಈ ಒಂದು ದೋಸೆ ಸೈಜು ನೋಡ್ಬೋದು ನೀವು ಹೇಗಿದೆ ಅಂತ ಹೇಳಿಬಿಟ್ಟು. ನೋಡಿ ದೋಸೆದು ಸೈಜ್ ನೋಡ್ತಿದ್ದೀರಲ್ಲ, ಸೊ ನೋಡ್ಬೋದು ಬೆಣ್ಣೆ ದೋಸೆ. ಓಕೆ ಫ್ರೆಂಡ್ಸ್, ಸೊ ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು ಟೇಸ್ಟ್. ಹಾಂ ಫ್ರೆಂಡ್ಸ್, ಸೊ ಏನಿದೆ ಈ ಬೆಣ್ಣೆ ನೋಡಿ ಫ್ರೆಂಡ್ಸ್, ಬೆಣ್ಣೆ ನೋಡಿ, ಅಲ್ಲಿ ನೋಡಿ ಗೊತ್ತಾಗ್ತಿದೆ ಇಲ್ಲ, ನೋಡಿ ಇಲ್ಲಿ ನೋಡಿ. ಸೊ ಬೆಣ್ಣೆ ಬಂದು ಚೆನ್ನಾಗಿ ಸುರಿದಿದ್ದಾರೆ, ಚೆನ್ನಾಗಿದೆ, ನೋಡೋದಕ್ಕೆ ಚೆನ್ನಾಗಿದೆ. ಸೊ ಫಸ್ಟ್ ತಿಂದಿಲ್ಲ, ತಿಂದು ನೋಡಿ ಟೇಸ್ಟ್ ಹೇಳ್ತೀನಿ. ನೈಸ್ ಟೇಸ್ಟ್. ಬಾಯಲ್ಲಿ ಈ ದೋಸೆ ಇಟ್ಟಿದ ತಕ್ಷಣ ಫುಲ್ಲು ಬೆಣ್ಣೆ ಏನಿದೆ ಅದು ಫೀಲ್ ಆಗ್ತಾ ಇರುತ್ತೆ. ಸೊ ಆ ಫೀಲ್ ಬಂದು ಇಮ್ಮಿಡಿಯೇಟಾಗಿ ನಾವು ಫೀಲ್ ಮಾಡ್ಕೋಬೋದು. ಫುಲ್ಲು ಬಾಯೆಲ್ಲ ಬೆಣ್ಣೆ ದೋಸೆಯಲ್ಲಿ. ಮತ್ತು ಈ ಒಂದು ಪಲ್ಯ ಕೂಡ ಅಷ್ಟೇ, ನಾನು ಹೇಳ್ದಿರಂಗೆ ಮಸಾಲೆ ಇಲ್ಲ, ಲೈಟಾಗಿದೆ. ಸ್ಪೈಸಿ ಅಂತೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ, ಯಾಕಂದರೆ ಈ ಒಂದು ಏನಿದೆ, ಸೊ ಈ ಒಂದು ಫುಡ್ ವೆರೈಟಿಯಲ್ಲಿ ಸ್ಪೈಸಿ ನೋಡೋಕ್ಕಾಗಲ್ಲ ನಾವು, ಬಟ್ ಟೇಸ್ಟ್ ನೋಡ್ಬೋದು. ಫ್ರೆಂಡ್ಸ್, ಈ ನೋಡಿ ಪಲ್ಯ ಏನಿಲ್ಲ, ಪಲ್ಯನ ಜಸ್ಟ್ ಬಂದು ಹಾಗೆ ಬಂದು ಸ್ಕ್ವೀಸ್ ಮಾಡಿದ್ದಾರೆ, ಅದಕ್ಕೆ ಆನಿಯನ್ ಹಾಕಿದ್ದಾರೆ ಈ ಪಲ್ಯದಲ್ಲಿ. ಬಟ್ ಈ ಒಂದು ದೋಸೆಗೆ ಈ ಒಂದು ಕಾಂಬಿನೇಷನ್ ಬಂದು ತುಂಬ ಚೆನ್ನಾಗಿದೆ. ತುಂಬ ಮೈಲ್ಡ್ ಆಗಿದೆ ಈ ದೋಸೆ. ಮತ್ತು ಚಟ್ನಿ ಅಷ್ಟೇ, ಹೇಳಿದ್ನಲ್ಲ, ಡೈರೆಕ್ಟ್ ಈ ಚಟ್ನಿನ ರುಬ್ಬಿಟ್ಟು ಹಾಗೆ ಕೊಟ್ಬಿಡ್ತಾರೆ, ಒಗ್ಗರಣೆ ಹಾಕೋದಿಲ್ಲ. ನೈಸ್, ನಿಜವಾಗ್ಲೂ ಸ್ಪೆಷಲ್ ಅಂತ ಹೇಳಿದ್ರು. ನನ್ನ ಪ್ರಕಾರ ಇಲ್ಲಿ ಬಂದು ಸ್ಪೆಷಲ್ ಆಗಿದೆ. ಈ ದೋಸೆ ನೋಡ್ಬೋದು ನೀವು, ತುಂಬ ಗಟ್ಟಿಯಾಗಿ ಒಣಗೋಗಿ ಇರೋ ಥರ ಆ ಥರ ಇಲ್ಲ. ಅಲ್ಲಿ ನೋಡಿ ಎಷ್ಟು ಸಾಫ್ಟಾಗಿದೆ ದೋಸೆ, ಸಾಫ್ಟಾಗಿದೆ. ಮತ್ತು ಇಲ್ಲಿ ನಾನು ಹಿಂಗೆ ಪ್ರೆಸ್ ಮಾಡಿದ್ರೆ ನೋಡಿ, ಪ್ರೆಸ್ ಮಾಡಿದ್ರೆ ಈ ಬೆಣ್ಣೆ ನೋಡಿ ಕೈಯಲ್ಲಿ ನೋಡ್ಬೋದು. ಅಂದರೆ ಅಷ್ಟು ಚೆನ್ನಾಗಿ ಆ ಒಂದು ಬೆಣ್ಣೆನ ಬಂದು ಅವರು ಸ್ಪ್ರೆಡ್ ಮಾಡಿದ್ದಾರೆ ಅಲ್ಲಿ. ಒಂದೊಂದು ಬಾಯಿಗೂ ಬೆಣ್ಣೆ ದೋಸೆ ಅಂತ ಏನಿದೆ, ಸೊ ಅದನ್ನು ನಾವು ಫೀಲ್ ಮಾಡ್ಕೋಬೋದು. ಒಂದೊಂದು ಬೈಟ್ಗೂ ನಾವು ಫೀಲ್ ಮಾಡ್ಕೋಬೋದು, ಯಾಕಂದರೆ ಅಷ್ಟು ಹಾಕಿದ್ದಾರೆ. ಫುಲ್ಲು ದೋಸೆ ಫುಲ್ ಹಾಕಿದ್ದಾರೆ ಬೆಣ್ಣೆ. ಸೊ ಇದಕ್ಕೆ ಪಲ್ಯ, ಇದು ಈ ಒಂದು ಚಟ್ನಿ ಮೈಲ್ಡಾಗಿದೆ, ಖಾರ ಸ್ಪೈಸಿ ಅಂತೂ ಏನೂ ಇಲ್ಲ ಇದರಲ್ಲಿ, ಬಟ್ ಟೇಸ್ಟ್ ಚೆನ್ನಾಗಿದೆ, ಕಾಂಬಿನೇಷನ್ ಚೆನ್ನಾಗಿದೆ. ಈಗ ಬಂದು ಪಡ್ಡು ಟ್ರೈ ಮಾಡೋಣ ಹೇಗಿದೆ ಅಂತ ಹೇಳಿಬಿಟ್ಟು. ದೋಸೆ ಅಂತೂ ನೋಡಿದ್ರಲ್ಲ, ಫುಲ್ಲು ಬೆಣ್ಣೆ ಹಾಕಿ ಇಟ್ಟಿದ್ದಾರೆ ಫುಲ್ಲು, ಬಟ್ ತುಂಬ ಚೆನ್ನಾಗಿದೆ ಟೇಸ್ಟು. ಪಡ್ಡು ನೋಡೋಣ. ಸೊ ಪಡ್ಡುದು ಸೈಜ್ ನೋಡ್ಬೋದು, ಪಡ್ಡುದು ಸೈಜು. ಬಟ್ ಏನು ಅಂತ ಅಂದರೆ, ಇಲ್ಲಿ ನೋಡಿ, ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ
ಈ ಪಡ್ಡುಗೂ ಕೂಡ ಬಂದು ಬೆಣ್ಣೆ ಎಲ್ಲ ಹಾಕಿಟ್ಟಿದ್ದಾರೆ ತುಂಬ. ಟೇಸ್ಟ್ ನೋಡೋಣ ಫಸ್ಟು. ಫ್ರೆಂಡ್ಸ್, ಈ ಪಡ್ಡುವಲ್ಲಿ ಏನು ಸ್ಟಫ್ ಮಾಡಿದ್ದಾರೆ ಅಂತ ನೋಡ್ಬೋದು. ಆನಿಯನ್ ಇದೆ, ಮತ್ತು ಬಂದು ಈ ಒಂದು ತೆಂಗಿನಕಾಯಿ ಏನಿದೆ, ತೆಂಗಿನಕಾಯಿ ಸಣ್ಣ ಸಣ್ಣ ಪೀಸು ಅದನ್ನು ಇಟ್ಟಿದ್ದಾರೆ ಆನಿಯನ್ ಜೊತೆಗೆ. ಸೊ ಅದನ್ನು ಒಳಗೆ ಸ್ಟಫ್ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಏನೋ ಕೋರಿಯಂಡರು ಮತ್ತು ಸಬ್ಬಕ್ಕಿ ಸೊಪ್ಪು ಏನಿದೆ, ಸೊ ಅದನ್ನು ಕೂಡ ಬಂದು ಒಳಗೆ ಸ್ಟಫ್ ಮಾಡಿದ್ದಾರೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಸೊ ಇದ್ರ ಜೊತೆಗೆ ಬಂದು ಈ ಒಂದು ಚಟ್ನಿ ಮತ್ತು ಏನೋ ಸಾಂಬಾರು ಕೊಟ್ಟಿದ್ದಾರೆ. ಚಟ್ನಿಯಲ್ಲಿ ನೋಡೋಣ. ಇದರಲ್ಲಿ ಯಾವುದೂ ಕೂಡ ಬಂದು ಸ್ಪೈಸಿ ನಾವು ನೋಡೋಕ್ಕಾಗಲ್ಲ ಫ್ರೆಂಡ್ಸ್, ಆ ಥರ ಇದೆ. ಬಟ್ ಈ ಒಂದು ಚಟ್ನಿ ಏನಿದೆ ಅಲ್ಲ, ಚಟ್ನಿ ಒಂದು ಸ್ವಲ್ಪ ಸ್ಪೈಸಿ ಇದೆ. ಅಂದರೆ ಇವಾಗ ಇದರಲ್ಲಿ ಇದಕ್ಕೆ ಬಂದು ಇದು ಒಂದು ಸಪ್ಪೆ ಇರೋ ಒಂದು ಫುಡ್ ಅನ್ನೋದ್ರಿಂದ ಪಡ್ಡು ಚಟ್ನಿ ಸ್ವಲ್ಪ ಖಾರ ಇದೆ. ಸಾಂಬಾರಲ್ಲಿ ನೋಡೋಣ ಹೇಗಿದೆ ಅಂತ. ಸಾಂಬಾರು ಜಾಸ್ತಿ ವಾಟರಿ ನೀರು ಥರ ಇಲ್ಲ, ತುಂಬ ಗಟ್ಟಿನೂ ಇಲ್ಲ. ಸಾಂಬಾರು ಮೀಡಿಯಮ್ಮು ಥಿಕ್ನೆಸ್ಸಲ್ಲಿದೆ. ಫ್ರೆಂಡ್ಸ್, ಈ ಸಾಂಬಾರು ಹೇಗಿದೆ ಅಂದರೆ ಖಾರ ಇಲ್ಲ, ಒಂದು ಸ್ವಲ್ಪ ಲೈಟಾಗಿ ಸ್ವೀಟ್ನೆಸ್ ಫೀಲ್ ಆಗ್ತಾ ಇದೆ ಈ ಖಾರ. ಅಂದರೆ ಯೂಶ್ವಲಾಗಿ ಈ ಒಂದು ಮಸಾಲೆ ದೋಸೆಗೆ ಸಾಂಬಾರು ಕೊಡ್ತಾರಲ್ಲ ಎಲ್ಲ ಹೋಟೆಲ್ಸಲ್ಲಿ, ಸೊ ಅದೇ ಥರ ಬಂದು ಇಲ್ಲಿ ಲೈಟಾಗಿ ಸ್ವೀಟು ಸಾಂಬಾರು ಫೀಲ್ ಮಾಡ್ಬೋದು ನಾವು, ಆ ಥರ ಇದೆ. ನನ್ನ ಪ್ರಕಾರ ಈ ಒಂದು ದೋಸೆನೂ ಚೆನ್ನಾಗಿದೆ. ಮತ್ತು ಈ ಒಂದು ಪಡ್ಡುವಲ್ಲಿ ಕೂಡ ಬಂದು ಅವರು ತುಂಬ ಈ ಒಂದು ಏನಿದೆ ಬೆಣ್ಣೆ ಅದನ್ನು ಹಾಕಿ ಇಟ್ಟಿದ್ದಾರೆ. ಇದರಲ್ಲೂ ನಾವು ಫೀಲ್ ಮಾಡ್ಬೋದು ನೋಡಿ, ಬೆಣ್ಣೆ ದೋಸೆ ಒಂದೊಂದು ಬೈಟ್ಗೂ ಇದೆ. ಕೈಯಲ್ಲಿ ಎಲ್ಲ ಬೆಣ್ಣೆ ಇನ್ನೂ ನೋಡಿ ಹೇಗೆ ಅಂಟ್ಕೊಂಡಿದೆ, ಫುಲ್ಲು ಬೆಣ್ಣೆ. ಓಕೆ ಫ್ರೆಂಡ್ಸ್, ನನ್ನ ಪ್ರಕಾರ ಬಂದು ನನಗೆ ಇದು ಇಷ್ಟ ಆಯಿತು. ಮತ್ತು ಪಡ್ಡು ಕೂಡ ಬಂದು ಟೇಸ್ಟ್ ವೈಸ್ ಓಕೆ. ಚಟ್ನಿ ಪಡ್ಡುಗೆ ಕಾಂಬಿನೇಷನ್ ಚೆನ್ನಾಗಿದೆ, ಲೈಟ್ ಸ್ಪೈಸಿ ಚೆನ್ನಾಗಿದೆ. ದೋಸೆ ಅಂತೂ ಅಲ್ಟಿಮೇಟ್, ಮೈಲ್ಡಾಗಿದೆ, ತುಂಬ ಚೆನ್ನಾಗಿದೆ. ಸೊ ಈ ಒಂದು ಹೋಟೆಲ್ ಏನಿದೆ, ಸೊ ನಾಗರಬಾವಿಯಲ್ಲಿ ಲೊಕೇಟೆಡ್ ಆಗಿರೋ ಈ ಒಂದು ಹೋಟೆಲ್ ಏನಿದೆ, ಇದ್ರದ್ದು ಬಂದು ನಾನು ನಿಮಗೆ ಅಡ್ರೆಸ್ ಕೊಡ್ತೀನಿ ಫ್ರೆಂಡ್ಸ್, ಬನ್ನಿ ವಿಸಿಟ್ ಮಾಡಿ. ಸೊ ಇದು ಮಾತ್ರ ಅಲ್ಲ, ಇಲ್ಲಿ ತುಂಬ ವೆರೈಟೀಸ್ ಇದೆ, ಹಲವಾರು ವೆರೈಟೀಸ್ ಇದೆ, ಫುಡ್ ವೆರೈಟೀಸು. ಬಟ್ ನಾನು ಟ್ರೈ ಮಾಡಿರೋದು ಈ ಒಂದು ಬೆಣ್ಣೆ ದೋಸೆ ಮತ್ತು ಈ ಒಂದು ಪಡ್ಡು ಟ್ರೈ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಚೆನ್ನಾಗಿದೆ, ಸೊ ಟ್ರೈ ಮಾಡಿ. ಸೊ ಓಕೆ ಫ್ರೆಂಡ್ಸು, ಸೊ ಇಲ್ಲಿಗೆ ಈ ಒಂದು ಏನಿದೆ ದಾವಣಗೆರೆ ಬೆಣ್ಣೆ ದೋಸೆ, ಇಲ್ಲಿಗೆ ಈ ಒಂದು ಟೇಸ್ಟನ್ನ ನಾನು ಬಂದು ತಿಂದು ನೋಡಿ ನಿಮಗೆ ರಿವ್ಯೂ ಮಾಡಿದ್ದೀನಿ. ಸೊ ಈ ಒಂದು ಅಡ್ರೆಸ್ ಏನಿದೆ, ಈ ಒಂದು ಅಡ್ರೆಸ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿ ಬಂದು ವಿಸಿಟ್ ಮಾಡಿ, ತುಂಬ ವೆರೈಟೀಸ್ ಇದೆ, ತುಂಬ ಐಟಮ್ಸ್ ಇದೆ. ಸೊ ಟೇಸ್ಟ್ ವೈಸ್ ಓಕೆ, ಚೆನ್ನಾಗಿದೆ ಫ್ರೆಂಡ್ಸ್, ನನಗೆ ಇಷ್ಟ ಆಯಿತು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಾನು ರೇಖಾ ಜೇನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.